ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಈ ಗುಣಗಳನ್ನು ರೂಢಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಸುಲಭ. ಮೊದಲನೇದಾಗಿ, ಯಾರಿಂದಲೂ ನಿರೀಕ್ಷಿಸಬೇಡಿ. ಯಶಸ್ಸಿನ ಪಯಣದ ಸಂದರ್ಭದಲ್ಲಿ ಬೇರೆಯವರ ಸಹಾಯ ಬಹಳ ಮುಖ್ಯ. ಎಲ್ಲರ ಸಹಾಯ ಸಿಕ್ಕರೆ ಈ ಪಯಣ ಇನ್ನಷ್ಟು ಸುಲಭವಾಗುತ್ತದೆ. ಹಾಗಂತ ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿಯೂ ಯಾವತ್ತೂ ಕುಳಿತುಕೊಳ್ಳಬಾರದು ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಶ್ರಮವಹಿಸಿ ಮಾಡಬೇಕು. ಜೊತೆಗೆ ಬೇರೆಯವರ ಸಹಾಯ, ಪ್ರೋತ್ಸಾಹದ ನಿರೀಕ್ಷೆಗೂ ಕುಳಿತುಕೊಳ್ಳಬಾರದು. ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸುತ್ತಾ ಮುನ್ನಡೆಯಬೇಕು. ಯಾರಿಂದಲೂ ಏನನ್ನೂ ನಿರೀಕ್ಷಿಸದಿದ್ದರೆ ಯಶಸ್ವಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಚಾಣಕ್ಯ. ಇನ್ನು ಚಾಡಿ ಮಾತಿಗೆ ಕಿವಿಗೊಡಬೇಡಿ. ಬದುಕಿನಲ್ಲಿ ಇರಬೇಕಾದ ಬಹುಮುಖ್ಯ ಅಂಶಗಳಲ್ಲಿ ಇದು ಕೂಡ ಒಂದು. ಅದು ಚಾಡಿ ಮಾತು. ದೂರುಗಳಿಗೆ ಯಾವತ್ತೂ ಕಿವಿಗೊಡಬಾರದು. ನಮ್ಮ ಸುತ್ತಮುತ್ತ ಸಾಕಷ್ಟು ಮಂದಿ ಇಂತಹವರು ಇದ್ದಾರೆ. ಬೇರೆಯವರ ಬಗ್ಗೆ ದೂರು ಹೇಳಿ ತಮ್ಮ ಲಾಭವನ್ನು ನೋಡುವವರು ತಮ್ಮ ನಡುವೆ ಇಲ್ಲದೇ ಏನೂ ಇಲ್ಲ. ಹೀಗಾಗಿ ಇಂಥವರಿಂದ ದೂರ ಇರಬೇಕು ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. ಯಾರಾದರೂ ನಿಮ್ಮ ಬಳಿ ಬಂದು ನಿಮ್ಮ ಆಪ್ತರ ಬಗ್ಗೆ ಕೆಟ್ಟ ಮಾತನ್ನು ಹೇಳುತ್ತಿದ್ದಾರೆ ಎಂದರೆ ಅದನ್ನು ನಂಬಲು ಹೋಗಬೇಡಿ. ಇವರು ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸಲು ಯತ್ನಿಸುತ್ತಿದ್ದಾರೆ ಎಂದೇ ಅರ್ಥ ಎನ್ನುತ್ತಾರೆ ಚಾಣಕ್ಯ. ಇನ್ನು ಹಣವನ್ನು ಗೌರವಿಸಿ. ಆರ್ಥಿಕ ಶಕ್ತಿ ಎಲ್ಲರಿಗೂ ಬೇಕು. ಹೀಗಾಗಿ ಹಣವನ್ನು ಗೌರವಿಸುವುದು ಬಹಳ ಮುಖ್ಯ. ಹಣ ಜೀವನದಲ್ಲಿ ಎಲ್ಲ ಸಂತೋಷವನ್ನು ನೀಡುತ್ತದೆ. ಆದರೆ ಈ ಹಣವನ್ನು ಪ್ರಾಮಾಣಿಕವಾಗಿ ಸಂಪಾದಿಸಬೇಕು ಎನ್ನುವ ಚಾಣಕ್ಯ ಸಂಪಾದನೆಯ ಒಂದಷ್ಟು ಭಾಗವನ್ನು ಭವಿಷ್ಯಕ್ಕಾಗಿ ಉಳಿಸಬೇಕು ಎಂಬುದನ್ನು ಹೇಳುತ್ತಾರೆ. ಹೀಗೆ ಉಳಿಸಿದ ಹಣ ಭವಿಷ್ಯದಲ್ಲಿ ನಿಮ್ಮ ಸಹಾಯಕ್ಕೆ ಬರುತ್ತದೆ. ಹೀಗಾಗಿ ಸಂಪಾದನೆಯ ಒಂದಷ್ಟು ಭಾಗವನ್ನು ಉಳಿಸುವತ್ತ ಎಲ್ಲರೂ ಗಮನ ಹರಿಸಬೇಕು. ಈ ಹಣ ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಬರುವ ಜೊತೆಗೆ ಬೇರೆಯವರಿಂದ ಸಾಲ ಪಡೆಯುವ ಸಾಧ್ಯತೆಯನ್ನು ತಪ್ಪಿಸುತ್ತದೆ. ಇನ್ನು ನಿಮ್ಮ ದೌರ್ಬಲ್ಯಗಳನ್ನು ಹೇಳಬೇಡಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಾಮರ್ಥ್ಯಗಳಿರುತ್ತವೆ. ಹಾಗಂತ ಯಾರು ಪರಿಪೂರ್ಣರೂ ಅಲ್ಲ. ದೌರ್ಬಲ್ಯಗಳಂತೂ ಎಲ್ಲರಲ್ಲೂ ಇರುತ್ತದೆ. ಹೀಗಾಗಿ ನಮ್ಮ ಇತಿಮಿತಿಗಳನ್ನು ಸರಿಯಾಗಿ ಅರಿತುಕೊಂಡು ವರ್ತಿಸಬೇಕು. ಅದಕ್ಕೆ ಸರಿ ಹೊಂದುವಂತೆ ಪ್ರಗತಿಯ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ರೂಪಿಸಿಕೊಳ್ಳಬೇಕು. ಇನ್ನು ದೌರ್ಬಲ್ಯಗಳ ಬಗ್ಗೆ ಯಾರೊಂದಿಗೂ ಹೇಳಬಾರದು ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. ಇಷ್ಟು ಆಚಾರ್ಯ ಚಾಣಕ್ಯರ ನೀತಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.